स्वागत है आपका बी न्यूज नेशन में। मैं हूं आबिद हुसैन शेख। सीएम पर फिर भड़के बसनगौड़ा पाटिल यत्नाल। पंचमशाली और कुरुब समाज के आरक्षण को लेकर बीजापुर नगर बीजेपी विधायक बसनगौड़ा पाटिल ने आज सदन में सरकार की खामोशी के खिलाफ आवाज उठाते हुए सभा अध्यक्ष से सीएम की सफाई मांगी। तो सीएम ने आरक्षण की मांग पर जवाब देते हुए कहा कि हमारा पक्ष राष्ट्रीय पक्ष है, प्रधानमंत्री से सलाह करके ही फैसला लिया जाता है, मुझे फैसला लेने का अधिकार नहीं है, कहा सीएम। जिस पर एमएलए यत्नाल ने आपत्ति जताते हुए प्रधानमंत्री का नाम लेने से नहीं चलेगा, आपको जवाब देना होगा, कहा नगर विधायक बसनगौड़ा पाटिल ने। ನಮ್ಮದ ಅವಕಾಶ ಕೊಡ್ತೀನಿ ಮುಖ್ಯಮಂತ್ರಿಗಳಾದಾರ ಅದ್ರ ಬಗ್ಗೆ ಒಂದು ಹೇಳಿಕೆ ಕೊಡ್ಲಿ ಇವತ್ತೇನು ಹೋರಾಟಗಳ ಪ್ರತಿಪಕ್ಷ ನಾಯಕರು ಹೇಳಿಕೆ ಕೊಡ್ಲಿ ನೀವು ನಮಗ ಅದನ್ನ ಏನು ಪ್ರತಿಪಕ್ಷ ನಾಯಕರು ಕೇಳ್ತಾ ಇದ್ದಾರೆ ಅವಕಾಶ ಕೊಡ್ತಾ ಇಲ್ಲ ಆಮೇಲೆ ಇದು ಮುಗಿಲಿ ಆಮೇಲೆ ಮಾತಾಡೋಣ ಮುಗಿದ ಮ್ಯಾಗ ಏನು ಸದನ ಮುಗಿತೈತಿ ಅಡ್ಜರ್ನ್ ಮಾಡಿಬಿಡ್ತೀರಿ ಆಮೇಲೆ ಮಾತಾಡೋಣ ನಮ್ಗೆ ಅವಕಾಶ ಕೊಡಿ ಅಧ್ಯಕ್ಷರೇ ಈಗ ಮುಖ್ಯಮಂತ್ರಿಗಳಾದಾರ ಅವರು ಪ್ರತಿಪಕ್ಷ ನಾಯಕರು ರಾಜ್ಯಪಾಲರು ಪಂಚಮಸಾಲಿ ಸಮಾಜ ಮತ್ತು ಹಾಲಮತ ಸಮಾಜ ಇದು ಏನು ಮಾಡ್ತೀರಿ ಅನ್ನೋಂಥದ್ದು ಮುಖ್ಯಮಂತ್ರಿಗಳು ಸದನಕ್ಕೆ ಹೇಳಿಕೆ ಕೊಡ್ಬೇಕಂತ ನಿಮ್ಮ ಮೂಲಕ ನಾನು ಆಗ್ರಹ ಮಾಡ್ತೇನೆ। ಕೇಳೋಣ ನಾನು ಒಂದು ನಿಮಿಷ ನನಗೆ ಅವಕಾಶ ಕೊಡಿ ಒಂದು ನಿಮಿಷ ಪಾಟೀಲ್ ಕುಂತ್ಕೊಳ್ಳಿ ಒಂದು ನಿಮಿಷ। ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಸನ್ಮಾನ್ಯ ಅಧ್ಯಕ್ಷ, ಇದೊಂದು ರೀಜನಲ್ ಪಾರ್ಟಿ ಅಲ್ಲ। ಯಾವುದೇ ಇಶ್ಯೂಗಳು ಬಂದರೂ ಸಹ ಅದನ್ನು ಕೇಂದ್ರದಲ್ಲಿ ಪ್ರಧಾನಿಯವರ ಉಳಿದಂಥವರ ಸಲಹೆಗಳನ್ನ ತಗೊಂಡೇ ನಾನು ತೀರ್ಮಾನ ತಗೊಳ್ಬೇಕಾಗತ್ತೆ। ಇದು ಯಾವುದಕ್ಕೂ ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವಂಥ ಅಧಿಕಾರ ನನಗಿಲ್ಲ। ಆದ್ದರಿಂದ ಒಂದು ನಿಮಿಷ ಬಸವನಗೌಡ್ರೆ ಒಂದು ನಿಮಿಷ ಉತ್ತರ ಕೊಡ್ತಾ ಇದ್ದಾರೆ ನಾಯಕರು ಉತ್ತರ ಕೊಡ್ತಾ ಇದ್ದಾರೆ। ಅಲ್ಲಿ ಡೆಲ್ಲಿನಲ್ಲಿ 25 ಜನ ಸಂಸದರಿದ್ದಾರೆ, ನೀವು ಯಾರು ಬೇಕೋ ಕರ್ಕೊಂಡು ಹೋಗಿ ಕೇಂದ್ರದ ನಾಯಕನ ಭೇಟಿ ಮಾಡಿ। ನಾನಂತೂ ಇಲ್ಲಿ ಕುಂತು ಇದ್ಯಾವುದೇ ಸಮಸ್ಯೆಗೆ ಪರಿಹಾರ ಕೊಡಿಸುವುದಿಲ್ಲ, ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಬಂಡೆಪ್ಪ ಅವರೇ ಗುರುಗಳು ಮತ್ತೆ ಜನರೆಲ್ಲ ಒಂದು ಡಿಮ್ಯಾಂಡ್ ಇದೆ, ಇಲ್ಲಿ ಶಿಫಾರಸು ಮಾಡಿ ಸ್ಪಷ್ಟೀಕರಣ ಬಗ್ಗೆ ಏನೋ ಕೇಳ್ತಿದ್ದಾರೆ, ಸ್ಪಷ್ಟೀಕರಣ ಕೇಳಿ ಅವರು ನಮ್ಮದ ಅವಕಾಶ ಕೊಡ್ತೀನಿ ಮುಖ್ಯಮಂತ್ರಿಗಳಾದಾರ ಅದ್ರ ಬಗ್ಗೆ ಒಂದು ಹೇಳಿಕೆ ಕೊಡ್ಲಿ ಇವತ್ತೇನು ಹೋರಾಟಗಳ ಪ್ರತಿಪಕ್ಷ ನಾಯಕರು ಹೇಳಿಕೆ ಕೊಡ್ಲಿ ನೀವು ನಮಗ ಅದನ್ನ ಏನು ಪ್ರತಿಪಕ್ಷ ನಾಯಕರು ಕೇಳ್ತಾ ಇದ್ದಾರೆ ಅವಕಾಶ ಕೊಡ್ತಾ ಇಲ್ಲ ಆಮೇಲೆ ಇದು ಮುಗಿಲಿ ಆಮೇಲೆ ಮಾತಾಡೋಣ ಮುಗಿದ ಮ್ಯಾಗ ಏನು ಸದನ ಮುಗಿತೈತಿ ಅಡ್ಜರ್ನ್ ಮಾಡಿಬಿಡ್ತೀರಿ ಆಮೇಲೆ ಮಾತಾಡೋಣ ನಮ್ಗೆ ಅವಕಾಶ ಕೊಡಿ ಅಧ್ಯಕ್ಷರೇ ಈಗ ಮುಖ್ಯಮಂತ್ರಿಗಳಾದಾರ ಅವರು ಪ್ರತಿಪಕ್ಷ ನಾಯಕರು ರಾಜ್ಯಪಾಲರು ಪಂಚಮಸಾಲಿ ಸಮಾಜ ಮತ್ತು ಹಾಲಮತ ಸಮಾಜ ಇದು ಏನು ಮಾಡ್ತೀರಿ ಅನ್ನೋಂಥದ್ದು ಮುಖ್ಯಮಂತ್ರಿಗಳು ಸದನಕ್ಕೆ ಹೇಳಿಕೆ ಕೊಡ್ಬೇಕಂತ ನಿಮ್ಮ ಮೂಲಕ ನಾನು ಆಗ್ರಹ ಮಾಡ್ತೇನೆ। ಕೇಳೋಣ ನಾನು ಒಂದು ನಿಮಿಷ ನನಗೆ ಅವಕಾಶ ಕೊಡಿ ಒಂದು ನಿಮಿಷ ಪಾಟೀಲ್ ಕುಂತ್ಕೊಳ್ಳಿ ಒಂದು ನಿಮಿಷ। ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಸನ್ಮಾನ್ಯ ಅಧ್ಯಕ್ಷ, ಇದೊಂದು ರೀಜನಲ್ ಪಾರ್ಟಿ ಅಲ್ಲ। ಯಾವುದೇ ಇಶ್ಯೂಗಳು ಬಂದರೂ ಸಹ ಅದನ್ನು ಕೇಂದ್ರದಲ್ಲಿ ಪ್ರಧಾನಿಯವರ ಉಳಿದಂಥವರ ಸಲಹೆಗಳನ್ನ ತಗೊಂಡೇ ನಾನು ತೀರ್ಮಾನ ತಗೊಳ್ಬೇಕಾಗತ್ತೆ। ಇದು ಯಾವುದಕ್ಕೂ ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವಂಥ ಅಧಿಕಾರ ನನಗಿಲ್ಲ। ಆದ್ದರಿಂದ ಒಂದು ನಿಮಿಷ ಬಸವನಗೌಡ್ರೆ ಒಂದು ನಿಮಿಷ ಉತ್ತರ ಕೊಡ್ತಾ ಇದ್ದಾರೆ ನಾಯಕರು ಉತ್ತರ ಕೊಡ್ತಾ ಇದ್ದಾರೆ। ಅಲ್ಲಿ ಡೆಲ್ಲಿನಲ್ಲಿ 25 ಜನ ಸಂಸದರಿದ್ದಾರೆ, ನೀವು ಯಾರು ಬೇಕೋ ಕರ್ಕೊಂಡು ಹೋಗಿ ಕೇಂದ್ರದ ನಾಯಕನ ಭೇಟಿ ಮಾಡಿ। ನಾನಂತೂ ಇಲ್ಲಿ ಕುಂತು ಇದ್ಯಾವುದೇ ಸಮಸ್ಯೆಗೆ ಪರಿಹಾರ ಕೊಡಿಸುವುದಿಲ್ಲ, ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಬಂಡೆಪ್ಪ ಅವರೇ ಗುರುಗಳು ಮತ್ತೆ ಜನರೆಲ್ಲ ಒಂದು ಡಿಮ್ಯಾಂಡ್ ಇದೆ, ಇಲ್ಲಿ ಶಿಫಾರಸು ಮಾಡಿ ಸ್ಪಷ್ಟೀಕರಣ ಬಗ್ಗೆ ಏನೋ ಕೇಳ್ತಿದ್ದಾರೆ, ಸ್ಪಷ್ಟೀಕರಣ ಕೇಳಿ